ಇವಾಗ ಏನಾಯ್ತೈತೆ ಅಂದರೆ ಎಷ್ಟೋ ಕನ್ನಡ ಪಿಕ್ಚರ್ಗಳು ಅಡ್ರೆಸ್ ಇಲ್ದಂಗೆ ರಿಲೀಸ್ ಆಗಿ ಹೋಗ್ತಾ ಐತೆ. ಈ ಸೂರ್ಯನ ಟೈಟ್ಲು ಅಂಡರ್ವರ್ಲ್ಡ್ ಸಬ್ಜೆಕ್ಟು. ಈ ಕಿಡ್ನಿ ಹಾರ್ಟು ಲಿವರ್ ಫೈಲರ್ ಆಗಿದ್ದವರು ಎಣ್ಣೆ ಹೊಡಿಬೇಡ ಅಂದರೆ ಕೇಳ್ತಾರೆ. ಇವಾಗ ನಮ್ಮಂಥ ಒಂದು 6% ಹೇಳಿದ್ರೆ ಯಾರು ಕೇಳಲ್ಲ. ಇದರಲ್ಲಿ ನಂದು ಜಸ್ಟ್ ಒಂದು ಡೈಲಾಗಿಂದ ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ರೀಚ್ ಆಗೈತೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಸಲಗ ಸೂರ್ಯನ ಶಿವರಾತ್ರಿ ಹಬ್ಬದ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಶುಭಾಶಯಗಳು. ಏನಂದರೆ ಇದೊಂದು ಟೈಟ್ಲು ಜನಕ್ಕೆ ತಲುಪಬೇಕಂತಲೇ ಮಾಡಿದೆ. ಇವಾಗ ಮೇಡಮ್ಗೆ ನಾವು ಒಂದು ಪ್ರಮೋಷನ್ ಮಾಡಬೇಕಂತಲೇ ಮಾಡಿತ್ತು. ಒಂದು ಅಲ್ಲೇ ನಾನು ಆ ಒಂದು ಇದರಲ್ಲೇ ಹೇಳಿದ್ದೀನಿ, ಫ್ರ್ಯಾಂಕ್ ಅಂತ ಹೇಳಿದ್ದೀನಿ. ಸೊ ಇವಾಗ ಏನಾಯ್ತೈತೆ ಅಂದರೆ ಎಷ್ಟೋ ಕನ್ನಡ ಪಿಕ್ಚರ್ಗಳು ಅಡ್ರೆಸ್ ಇಲ್ದಂಗೆ ರಿಲೀಸ್ ಆಗಿ ಹೋಗ್ತಾ ಐತೆ. 2 ದಿವಸದಲ್ಲಿ 1 ದಿವಸದಲ್ಲಿ ಎತ್ತುತ್ತಾ ಇದ್ದಾರೆ. ಈ ಸೂರ್ಯನ ಟೈಟ್ಲು ಅಂಡರ್ವರ್ಲ್ಡ್ ಸಬ್ಜೆಕ್ಟು, ರಿಯಲ್ ಕತೆ ತೊಗೊಂಡು ಮಾಡಿದ್ದೀನಿ. ನೆನ್ನೆ ಮೊನ್ನೆ ಬರೆದಿತ್ತಂತಲ್ಲ ಕತೆ ಎಲ್ಲ 3 ವರ್ಷ ಸತತ 3 ವರ್ಷ ಕೂತ್ಕೊಂಡು ಮಾರ್ಕೆಟಲ್ಲಿ ಹೋಗಿ ಖುದ್ದಾಗಿ ನಾನೇ 1.5 ಹೋಗಿ ಕೂತ್ಕೊಂಡು 3 ಅವರೆಲ್ಲ ಜರ್ನಿ ಮಾಡಿದ್ದೀನಿ. ಎಲ್ಲಿ ಏನೇನು ನಡೀತೈತೆ, ಇಲ್ಲಿಗಲ್ಲು ಯಾವ ಥರ ಎಲ್ಲ ನೈಟಲ್ಲಿ ಯಾವ ಥರ ಎಲ್ಲ ನಡೀತೈತೆ ಅಂತ ನಡೆದಾಗ ಸೊ ಅದರಲ್ಲಿ ಒಂದು ಸೀನ್ ಮಡಗಿದ್ದೆ, ಅದರಲ್ಲಿ ಒಂದು ಶಾರ್ಟ್ಸ್ ಮಡಗಿದ್ದೆ. ನೈಟ್ 1:30ಗೆ ಮೇಡಮ್ ಅವ್ರನ್ನ ಮೆಜೆಸ್ಟಿಕಲ್ಲಿ ನಿಲ್ಲಿಸಿ ನಾವೆಲ್ಲ ಶೂಟ್ಗೆ ಈಚ್ಕಡಿದ್ರು. ಅವಾಗ ರಿಯಲಾಗೆ ಬಂದು ಏನು ಮೇಡಮ್ ಎಲ್ಲಿದ್ದೀರಾ ಅಂತ ಅಲ್ಲಿರೋ ಹುಡುಗರುಗಳು. ಸೊ ಒಂದು ಹೆಣ್ಮಕ್ಳಿಗೆ ಎಲ್ಲಿ ರಕ್ಷಣೆ ಇಲ್ವೋ ಅದಕ್ಕೆ ಒಂದು ಕಂಟೆಂಟ್ ಮಾಡಿದ್ದೀವಿ. ಇವತ್ತು ವಯಸ್ಸು ಹುಡುಗರುಗಳು ಯಾವ ಥರ ಎಲ್ಲ ಹಾಳಾಗಿ ಹೋಗ್ತಾ ಇರೋದಂತಕ್ಕೆ ಅಂಡರ್ ವರ್ಲ್ಡ್ ಅವರು ಅವ್ರನ್ನೇ ಅಣ್ಣಂದಿರನ್ನೇ ಕರ್ಕೊಂಬಂದು ಇದರಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರು ಹೇಳಿದ್ರೆ ಯುವಕರುಗಳು ಕೇಳ್ತಾರೆ, ಇವಾಗ ನಾವೆಲ್ಲ ಹೇಳಿದ್ರೆ ಕೇಳಲ್ಲ. ಸೊ ಹೆಂಗಂದರೆ ಈ ಕಿಡ್ನಿ ಹಾರ್ಟು ಲಿವರ್ ಫೈಲರ್ ಆಗಿದ್ದವರು ಎಣ್ಣೆ ಹೊಡಿಬೇಡ ಅಂದರೆ ಕೇಳ್ತಾರೆ. ಇವಾಗ ನಮ್ಮಂಥ ಒಂದು 6% ಹೇಳಿದ್ರೆ ಯಾರು ಕೇಳಲ್ಲ. ಸೊ ಅದಕ್ಕೆ ಅಂಡರ್ ವರ್ಲ್ಡ್ನೇ ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಕಥೆಗಳು ಭಯಂಕರವಾಗೈತೆ. ಸೊ ಈಗಾಗಲೇ ಟ್ರೈಲರಲ್ಲಿ ಜೀಬ್ರಾನ್ ಅವ್ರ ವೈಫು ಮಾತಾಡಿದ್ದಾರೆ. ಹೆಂಗೆ ಹತ್ಕೊಂಡು ಮಾತಾಡಿದ್ದಾರೆ ಅಂದರೆ ಬೇರೆ ಲೆವೆಲಲ್ಲಿ ಮಾತಾಡಿದ್ದಾರೆ. ಸೊ ಯುವಕರುಗಳಿಗೆ ಒಳ್ಳೇದಾಗಬೇಕು, ಈ ಮೆಸೇಜ್ ಅವ್ರಿಗೆ ತಲುಪಬೇಕಂತಾನೆ ಸೊ ಈ ಒಂದು ಪ್ರಮೋಷನ್ನ ನಾನು ಹಂಗೆ ಮಾಡಿ ತಲುಪಿಸಿದ್ದೀನಿ. ಇವತ್ತು ಮೂಳೆಯಲ್ಲೂ ಸೂರ್ಯನ ಟೈಟ್ಲು ಎಲ್ರಿಗೂ ರಿಜಿಸ್ಟರ್ ಆಗೈತೆ. ಏನಕ್ಕಂದ್ರೆ ಈ ಒಂದು ಪ್ರಮೋಷನಿಂದಾನೆ ಜಸ್ಟ್ ಒಂದು ಡೈಲಾಗು ಕಾಂತಾರ ಬೇರೆ ಜಸ್ಟ್ ಒಂದು 10 ನಿಮಿಷನೇ ಅದರಲ್ಲಿ ದೇವ್ರದ್ದು. ಇದರಲ್ಲಿ ನಂದು ಜಸ್ಟ್ ಒಂದು ಡೈಲಾಗಿಂದ ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ರೀಚ್ ಆಗೈತೆ. ರೀಚ್ ಮಾಡಬೇಕಂತಲೇ ಮಾಡ್ತಾ ಇದ್ದೀವಿ. ಸರ್ ಅಂಡರ್ವರ್ಲ್ಡ್ ಕತೆ ಅಂತ ಹೇಳಿಲ್ವಾ? ಅಂಡರ್ವರ್ಲ್ಡ್ ಕಥೆಯಲ್ಲಿ ಅವರಿಗೆ ಹೇಳಿದಾಗ ಇವತ್ತು ವಯಸ್ಸು ಹುಡುಗರು ಗಾಂಜಾ ಹೊಡ್ಕೊಂಡು, ನಶೆ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು ಜಸ್ಟ್ ಒಂದು 5 ನಿಮಿಷದಲ್ಲಿ ಕೇಸ್ ಮಾಡಾಕ್ಬಿಡ್ತಾರೆ. ಅವ್ರಿಗೇನಂತ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅವ್ರನ್ನ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ವೈಫು ಎಂತಿ ಇರ್ತಾರೆ, ಮಕ್ಕಳುಗಳು ಇರ್ತಾರೆ. ಜಸ್ಟ್ ಅದೊಂದು 5 ನಿಮಿಷ ಯಾರೋ ಅಮ್ಮನ ಅಂದಾಗ ಅಮ್ಮನ ಜೊತೆಗೆ ಯಾರೂ ಮಲಗಲ್ಲ ಅಲ್ವಾ? ಜಸ್ಟ್ ತಾಳ್ಮೆಯಿಂದ ಹೋಗ್ಬಿಟ್ರೆ ಏನೋ ಒಂದು ಕೇಸ್ ಮಾಡಿದಾಗ ಅವತ್ತು ನಾವು ಹೊಡೆದ್ಬಿಡ್ತೀವಿ. ಒಂದು ದಿವಸ ಇವತ್ತೇನೋ ಅಮ್ಮನ ಅಂದಾಗ ಅವತ್ತು ಹೊಡೆದ್ಬಿಟ್ಟು ಅವತ್ತೆಲ್ಲ ಖುಷಿಯಾಗಿರ್ತೀವಿ. ಎಣ್ಣೆ ಹೊಡೆದಿಲ್ಲ ಒಂದು ದಿವಸ ಖುಷಿಯಾಗಿರ್ತೀವಿ. ಫುಲ್ಲು ಲೈಫ್ ಲಾಂಗ್ ಏಜ್ವರೆಗೂ ನಾವು ಸಫರ್ ಪಡ್ತಾ ಇರ್ತೀವಿ. ಪೊಲೀಸವ್ರು ಯಾವಾಗ ಬರ್ತಾರೆ, ಯಾರು ನಮ್ಗೆ ಯಾವಾಗ ಹೊಡಿತಾರೆ ಅಂತೆಲ್ಲ ಇರ್ತೈತೆ ಅದು. ಸೊ ಅದನ್ನು ಒಂದು ದಿನ ಬಿಟ್ಟು ನೋಡಿ, ಲೈಫ್ ಲ್ಯಾಂಗ್ವೇಜ್ವರೆಗೂ ನಾವು ಸಂತೋಷವಾಗಿರ್ಬೋದು. ಯಾರು ಏನಂದಾಗ ಬಿಟ್ಕೊಟ್ಟಾಗ ನಾವು ಲೈಫ್ ಲ್ಯಾಂಗ್ವೇಜ್ವರೆಗೂ ಸಂತೋಷವಾಗಿರೋದು. ಅಪ್ಪ ಅಮ್ಮನ ಜೊತೆಗೆ, ಫ್ರೆಂಡ್ಸ್ಗಳ ಜೊತೆಗೆ ಎಲ್ಲರೂ ಇರ್ಬೋದು ಅಂತಲೇ ಆ ಒಂದು ಇದು. ಇಲ್ಲಿರೋ ಜನಗಳೆಲ್ಲ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಬರ್ಬೇಕಾದ್ರೆ ಸೂರ್ಯನ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದಾರೆ. ತುಂಬ ಖುಷಿ ಆಯ್ತೈತೆ. ಜನಗಳು ಎಲ್ಲೋದ್ರೂ ಇವತ್ತು ಎಲ್ಲ ಗುರ್ತಿಸ್ಕೊಂಡು ಅಣ್ಣ ಯಾವಾಗ ರಿಲೀಸು ತುಂಬ ಅದ್ಭುತವಾಗಿ ಬಂದೈತೆ ಟ್ರೈಲರ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಭಿಮಾನಿ ದೇವರುಗಳು ನಿಜವಾಗ್ಲೂ ತುಂಬ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಇಡೀ ತಂಡಕ್ಕೆ. ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಾಳೆ ಅವ್ರದ್ದು ಹುಟ್ಟಿದಬ್ಬ ರಾಜ್ಯದಂತ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಅವ್ರ ಪಿಕ್ಚರಲ್ಲಿ ಒಂದು ಮೇನ್ ಪಾತ್ರ ಮಾಡಿದ್ದೀನಿ. ಆ ಋಣ ನಮ್ಗೆ ಯಾವತ್ತಿರ್ತೈತೆ. ಡಿ ಬಾಸ್ ಅಣ್ಣಂಗೆ ಒಳ್ಳೇದಾಗಬೇಕು, ಈಚ್ ಕಡೆ ಬೇಗ ಬರಬೇಕಂತ ನಾವು ಆ ದೇವ್ರ ಹತ್ರ ಬೇಡ್ಕೊತೀವಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಮ್ಮ ಡಿ ಬಾಸ್ಗೆ.